ನಮಸ್ಕಾರ ಎಲ್ರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಹೊಸ ಕಥೆಯನ್ನು ತೊಗೊಂಬಂದಿದ್ದೀನಿ ನಿಮ್ಮ ಮುಂದೆ. ಏನಂದರೆ ಹಳ್ಳಿ ಜೀವನ ಶೈಲಿ ಯಾವ ಥರ ಇರುತ್ತೆ ಅಂತ. ಅದರಲ್ಲಿ ಗೆಳತಿಯರು ಯಾವ ಥರ ಇರ್ತಾರೆ, ಅಕ್ಕಪಕ್ಕದ ಮನೇಲಿ ಹೆಂಗಿರ್ತಾರೆ, ಮತ್ತು ನೋಡಿ ಹಬ್ಬಗಳು ಆಚರಣೆ ಯಾವ ಥರ ಮಾಡ್ತಾರೆ ಅಂತ ನೀವೆಲ್ಲ ನೋಡಲಿ ಅಂತ ನಾನು ಈ ಕಥೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಕಥೆ ನನ್ನ ಹೆಸರು ಗೌರಮ್ಮ ಅಂತ ಹೇಳಿ. ಇದರಲ್ಲಿ ನನ್ನ ಗೆಳತಿಯರೆಲ್ಲ ಬರ್ತಾರೆ, ನೀವೇ ಮುಂದೆ ನೋಡ್ತಾ ಹೋಗ್ರಿ, ನಿಮ್ಗೆ ಇಷ್ಟ ಆಗ್ಬೋದು. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದಿನನಿತ್ಯನೂ ನಾನು ಒಂದು ಎಪಿಸೋಡ್ಸ್ ಆಗ್ತಾ ಇರ್ತೀನಿ, ಎಲ್ಲರೂ ನೋಡಿ ನಗ್ತಾ ಇರಿ. ಓಕೆನಾ? ಎಲ್ರಿಗೂ ಥ್ಯಾಂಕ್ ಯು. ಏನಲ್ಲಮ್ಮ ಎದ್ದೆ ಯಾವಾಗಲೇ? ಹೂಂಗರಕ ಎದ್ದೇಳಬೇಕಲ್ಲ, 5:30 ಆಗಿತ್ತು ಎದ್ದಾಗ. ಎದ್ದು ಒಳಗಿಂದ ಹೊರಗೆ ಅಂತಕನ ಕಸ ಅನ್ಕೊಂಡು ನೆಲ ಒರೆಸ್ಕೊಂಡು ಇವಾಗ ರಂಗೋಲಿ ಆಗ್ತದೆ ನೋಡು. ಸಾಕಾಗೋಗುತ್ತೆ ಬೆಳಗಿಂದ ಕೆಲಸ ಮಾಡೋಷ್ಟೊತ್ತಿಗೆ. ನನಗಂತರೂ ಇವಾಗಲೇ ಸಾಕಾಗ್ಬಿಟ್ಟೈತೆ ನೋಡಿ. ಇವಾಗಲೇ ಹೆಂಗೆ ಮಲಕನೇನ? ಇನ್ನು ಮಕ್ಕಳಿಗೆಲ್ಲ ಮದುವೆ ಮಾಡ್ಬೇಕು, ಬಾಣಂತನ ಮಾಡ್ಬೇಕು, ಮಕ್ಕಳು ಆಡಿಸ್ಬೇಕು, ಭಾಳ ಕೆಲಸ. ಇವಾಗಲೇ ಸಾಕಾಯ್ತು ಅನ್ಕೊಂಡ್ಬಿಟ್ರಂಗ ಇವಾಗಲೇ ಸಾಕಾಗ್ಬಿಟ್ಟೈತಿನ. ಮಕ್ಕಳು ಮದುವೆ, ಅವ್ರು ಬಾಣಂತನ ಮಾಡ್ಸೋತ್ತಿಗೆ ಹೆಂಗಿರ್ತಾನೆ ಏನು ಕತ್ತಾನೆ. ಇವಾಗಲೇ ಸೊಂಟ ಬಿದ್ದೋಗ್ಬಿಟ್ಟೈತೆ ಅಂದಲ್ಲಿ ಕಸ ಅಂದೆಲ್ಲ ಒರೆಸಿ. ಏನು ಸಾಕಮ್ಮ ನಿಂತೆ ಜೋರು ತಂಗಿತ್ತೆ, ಎದ್ದೇ ಇಲ್ಲ, ಬೆಳಗ್ಗೆಯಿಂದ ಕಂಡೇ ಇಲ್ಲಪ್ಪ. ನಾನು ಅವಾಗಲೇ ಕಸ ಅಂತಿದ್ದೆ, ನಾನು ಕಸ ನೀರು ಹಾಕಿದೆ, ಅವಾಗಲೂ ಕಾಣಿಸ್ಲಿಲ್ಲ. ನಿನಗೇನಾದ್ರೂ ಕಾಣಿಸಿಲ್ಲ? ಅಯ್ಯೋ ಗೌರಕ್ಕ, ಆಕಿದು ಪುಣ್ಯವಂತೆ ಆಕಿ. ಅವ್ರ ಗಂಡನೇ ಕಸ ಅಂದ್ಬಿಡ್ತಾನೆ ಒಳಗಿಂದೆಲ್ಲ. ಒಳಗಿಂದಷ್ಟೇ ಹೊರಗಿಂದಷ್ಟೇ ಈಕೆ ಕಸ ನೀರು ಹಾಕಿ ರಂಗೋಲಿ ಹಾಕೋದು ಅಷ್ಟೇ. ಗಂಡ ಕೆದಷ್ಟೊತ್ತಿಗೆ ಒಳಗಿನ ಕಸ ನೆಲ ಒರೆಸಿ ಎಲ್ಲ ಹೆಲ್ಪ್ ಮಾಡ್ಬಿಡ್ತಾನೆ ಆಕಿ ಗಂಡ. ನನ್ನ ಗಂಡನ ಅದ ನಿನಾ ಬಿದ್ಕೊಂಡ ನೋಡು. ಓ ಎದ್ರೆ ಎಲ್ರು ರಂಗೋಲಿ ಬೇರೆ ಹಾಕ್ತಿದ್ರಲ್ಲೇ. ನಂದೇ ಲೇಟ್ ಇವತ್ತು ಹಂಗಂದ್ರೆ. ಓ ನೀವೇನಮ್ಮ, ನಿಮ್ಮ ಮನೆಗೆ ನಿಮ್ಮ ಯಜಮಾನ್ರು ಮಾಡ್ತಾರೆ, ನಮ್ಮ ಮನೇಲಿ ನಾವೇ ಮಾಡ್ಬೇಕಲ್ಲ. ಅಯ್ಯ ಏನು ಮಾಡ್ತಾರೆ? ಬೆಳಿಗ್ಗೆ ಒಂದು ಸ್ವಲ್ಪ ಕಸನ ಕೊಡ್ತಾರೆ, ನೆಲ ಒರೆಸ್ತಾರೆ ಅಷ್ಟೇ. ಅದೊಂದು ದೊಡ್ಡ ಕೆಲಸನಾ? ಅಯ್ಯೋ ಈ ದೊಡ್ಡ ಮನೆ ನಾ ಕಸಂದು ನೆಲೆಸ್ಕೊಟ್ರೆ ಎಷ್ಟೋ ಉತ್ಮ ಗೊತ್ತಾ, ಎಷ್ಟೋ ಕೆಲಸ ಇದಾಗ್ತದೆ ನನಗೆ. ನೀನು ನೋಡಿ ಹಿಂಗಂತ ಎಲ್ಲೇವ. ಅಯ್ಯೋ ಅದೇನು ದೊಡ್ಡ ಕೆಲಸ ಬಿಡಿ ಗೊರಕ್ಕ. ನಾನು ರಂಗೋಲಿ ಹಾಕ್ಬೇಕೆ, ನೀವು ಇಬ್ಬರು ಮುಗಿಸೇ ಬಿಟ್ಟು ರಂಗೋಲಿನ ನೋಡಿ ಗೊರಕ್ಕ. ಅಲ್ಲಿ ಸಾಕಮ್ಮನ ರಂಗೋಲಿನ ಎಷ್ಟು ಚಂದ ಹಾಕಣ ನೋಡು. ಏನು ಕಲ್ಕಲರ್ ಹಾಕ್ಬಿಟ್ಟಣಪ್ಪ ಮದ್ದಕ್ಕೆ. ಅಯ್ಯೋ ಕೇಳ್ತೀಯಲ್ಲೇ, ಸಾಕಮ್ಮಂದ್ರೆ ಸುಮ್ಮನೆನಾ? ಈ ವಟಾರಕ್ಕೆ ಫೇಮಸ್ ಅಪ್ಪ ಮತ್ತೆ ರಂಗೋಲಿ ಹಾಕೋದಂದ್ರೆ. ಅಷ್ಟು ಚೆನ್ನಾಗಿ ರಂಗೋಲಿ. ಹಬ್ಬದಾಗಂತೂ ಎಷ್ಟು ಚೆನ್ನಾಗಿರ್ತಾ ಗೊತ್ತಾ, ಎಷ್ಟು ನಮೂನಿ ಕಲರ್ಗಳು ಹಾಕಿರ್ತಾಳೆ ಆಕಿ. ನಾಗರ ಪಂಚಮಿಯಲ್ಲಿ ನಾಗಪ್ಪನ ಬಿಡ್ತಾಳಪ್ಪ ದೊಡ್ಡದಾಗಿ. ಆಗ ಎಡೆ ಎತ್ತೆ ನಾಗಪ್ಪ ಎಷ್ಟು ಚಂದ ಬಿಡಿಸುತ್ತಾ ಗೊತ್ತಾ. ನಾನು ಹೇಳ್ಕೊಡು ಅಂತ ಹೇಳಿದನಪ್ಪ, ಅದು ಯಾವಾಗ ಹೇಳ್ಕೊಡ್ತಾಳೆ ಅನ್ಕೋತಾನೆ. ನಮಗೂ ಹೇಳ್ಕೊಡವ ಸಾಕಮ್ಮ, ನಾವು ನಿಮ್ಮಂಗೆ ಕಲ್ಕಲರ್ ಹಾಕ್ತೀವಿ ಸ್ವಲ್ಪ. ಒಂದು ಬುಕ್ಕು ಒಂದು ಪೆನ್ ತಗೊಂಬರ್ತೀವಿ ನಾಳೆಯಿಂದ ನಾನು ಗೌರಕ್ಕ ನಿಮ್ಮ ಮನೆ ಮುಂದೆ. ದಿನ ಒಂದೊಂದು ಹೇಳ್ಕೊಡು ರಂಗೋಲಿ ಡಿಸೈನ್ಗಳು. ಬೇಕಾದ್ರೆ ತಿಂಗಳಿಗೆ ಒಂದು ಫೀಸ್ ಅಂತೇಳಿ ಒಂದು 10 ರೂಪಾಯಿ ಕೊಡ್ತಿತ್ತಾಗ. ಹಾಂ ಅಯ್ಯೇ, ನಾ ಫೀಸ್ ಅಂತ ತಕ್ಷಣ ಒಂದು 1000 ರೂಪಾಯಿ ಕೊಡ್ತಾ ಅನ್ಕೊಂಡಲ್ಲೇ. 10 ರೂಪಾಯಿ ಅಷ್ಟೇನಾ? ನಾವೇನೋ ಫ್ರೆಂಡ್ ಹೇಳ್ಕೊಡ್ತಾವಂತ ಕೇಳಿದ್ವಪ್ಪ, ನೀನು ಅದಕ್ಕೂ ಫೀಸ್ ಅಂತ ಕೇಳ್ತೀವಿ ಬಿಡವ. ಬೇಡವ, ನಾವು ಬೇರೆ ಡಿಸೈನ್ ಹಾಕ್ಕೊಂತೀವಿ, ಹಾಕ್ಬೇಕು. ಅದೇ 1000 ರೂಪಾಯಿ ಇದ್ರೆ ನಮ್ಮ ಮನೆ ಕಿರಾಣಿ ಎಲ್ಲ ಹಾಕತ್ತೆ. ಹಂಗೆ ಅನ್ಕೊಳಕ್ಕ. ಅಕ್ಕಿ ಕುಟಗೇನು ನಾವೇ ಎಷ್ಟು ಚೆನ್ನಾಗಿ ಹಾಕಿ ಬಿಡು, ಅಕ್ಕಿಗಿನ ನಾವೇ ಚೆನ್ನಾಗಿ ಹಾಕಿವಿ ಇಬ್ಬರು. ನಂತ ಅದೇಲೇ ಭಾರತಿ ಮಕ್ಕಳಲ್ಲೇ ಮಲ್ಲಮ್ಮ ನೀನು. ನಾನು ನೀನೇ ತಾನೇ ಹೇಳಿದ್ದು 10 ರೂಪಾಯಿ ಕೊಟ್ಟು ನಾನು ದುಡ್ಡು ಕೊಡವ ಅಂತ ಕೇಳಿದ್ದೆ. ನೀನೇ ಫೀಸ್ 10 ರೂಪಾಯಿ ಕೊಡ್ತಾ ಅಂತ ಹೇಳಿದ್ಕೆ ನಾನು ಸುಮ್ಮನೆ ತಮಾಷೆ 1000 ರೂಪಾಯಿ ಕೊಡವ, 1000 ರೂಪಾಯಿ ಕೊಡ್ತೇನೆ ಅನ್ಕೊಂಡೆ ಅಂತ ಹೇಳಿದೆ. ಅಷ್ಟಕ್ಕೆ ಜಗ್ ಮಾತಾಡ್ತಿ ಬಿಡ ನೀನು. ಆಯ್ತು ಬರ್ರವ, ನಮ್ಮ ಕೆಲಸ ನೋಡ್ಕೊಳ್ಬೇಕು. ಏನು ಇವತ್ತು ನಮ್ಮ ಮನೆ ಬರ್ತೀರಾ? ಹೆಂಗೆ ಮಾಡೋಣ? ಗಣೇಶನ ಹತ್ರ ಬಂತು, ಮನೆ ಕ್ಲೀನ್ ಮಾಡ್ಕೊಂಡಿನಿ. ಸ್ವಲ್ಪ ಇದು ಕರ್ಜಿಕಾಯಿ ಕೊಳ್ಬಳೆ ನಿಪ್ಪಟ್ಟು ಎಲ್ಲ ಮಾಡಬೇಕು, ಚಕ್ಲಿ ಎಲ್ಲ. ಆಕೆ ಬಂದ್ಬಿಟ್ರಿ ಇಬ್ರು ನೀವು ನಮ್ಮ ಮನೆಗೆ. ಇವತ್ತು ನಮ್ಮ ಮನೆಗೆ ಮಾಡೋಣಲ್ಲ, ನಾಳೆ ಬೇಕಾದರೆ ಮನೆಗೆ ಮತ್ತೆ ನಿಮ್ಮ ಮನೆಗೆ ಬರ್ತೀವಂತೆ. ಸಾಕಮ್ಮ ಬರ್ತೀಯಲ್ಲ? ಆಯ್ತು ತಾಳೆ ಬರೋ ಕಷ್ಟ ಮಾಡೋಣ. ಒಬ್ಬರಿಗೆ ಮಾಡ್ಕೊಳಕ್ಕೆ ಬೇಜಾರತ್ತಾಗೆ. 3 ಒಂದಿತ್ರ ಇದ್ದರೆ ಬೇಗ ಬೇಗ ಆಗ್ತಾವೆ ಕೆಲ್ಸಗಳು ಕೂಡ. ಆಯ್ತಾಗೆ ನಮ್ಮ ಮನೆಗೆ ಬರ್ತೀವಿ. ನಾಳೆ ಮನೆಗೆ ಮಾಡಿ ನಾಳೆ ನಮ್ಮ ಮನೆಗೆ ಬಂದ್ಬಿಟ್ರಿ ಮತ್ತೆ ಇಬ್ರು. ಹಾಂ ಆಯ್ತು ಹೇಳ್ರಿ, ಅಷ್ಟೇ ಮಾಡೋಣ. ನೋಡಿ ಮತ್ತೆ ಈಗ 10 ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಬಿಟ್ರಿ. ನಾನು ಟಿಫನ್ ಇವತ್ತು ರೊಟ್ಟಿ ಏನು ಮಾಡೋದಿಲ್ಲ, ಸ್ವಲ್ಪ ಉಪ್ಪಿಟ್ಟು ಮಾಡ್ಬಿಡ್ತೀನಿ. ಉಪ್ಪಿಟ್ಟು ಹಂಗೆ ಕಡಲೆಪುಡಿ ಐತೆ, ಸ್ವಲ್ಪ ಚಟ್ನಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾರೆ ನಮ್ಮ ಮನೆಗೆ. ನನಗೆ ಅನ್ನಲ್ಲ, ಸ್ವಲ್ಪ ಮೊಸರನ್ನ ಐತೆ. ಉಪ್ಪಿಟ್ಟು ಶೇಂಗಾ ಪುಡಿ ಮೊಸರು ಭಾರಿ ಚೆನ್ನಾಗಿ ಇಡ್ತಾನೆ ಗೊರಕ್ಕ ಅಲ್ಲ. ಭಾರಿ ಟೇಸ್ಟ್ ಇರುತ್ತಪ್ಪ, ನನಗಂತೂ ಭಾರಿ ಇಷ್ಟ. ಅದನ್ನೇ ಮಾಡ್ಬಿಡ್ತಾನೆ ಉಪ್ಪಿಟ್ಟು. ಮಧ್ಯಾಹ್ನಕ್ಕೆ ಏನಾದ್ರು ಸ್ವಲ್ಪ ಚಿತ್ರಾನ್ನ ಹುಳಿ ಮಾಡಿ ಅನ್ನಕ್ಕೆ ಇಟ್ಟು ಬಂದ್ಬಿಡ್ತಾನಂತೆ. ಉಪ್ಪಿಟ್ಟು ಶೇಂಗಾ ಪುಡಿ ಮೊಸರು ನನಗೆ ಕೂಡ ಭಾರಿ ಇಷ್ಟ ನೋಡು. ನಾನಿವತ್ತು ಉಪ್ಪಿಟ್ಟೆ ಮಾಡೋಣ ಅನ್ಕೊಂಡೆ, ಅದನ್ನೇ ಮಾಡ್ತೀನಿ ನಮ್ಮ ಮನೆಯೊಳಗೆ. ಅರ್ಜೆಂಟಿಗೆ ಅಂದರೆ ಅದೊಂದೇ ಆಗೋದು. ಇನ್ನೇನು ಮಂಡಕ್ಕೆ ಒಗ್ಗರಣೆ ಮಾಡೋ ಅಂದರೆ ಮಂಡಕ್ಕೆ ತೋರಿಸ್ಬೇಕು, ಹುಳಿ ಮಾಡ್ಕೊಳ್ಬೇಕು, ಕಲಿಸ್ಬೇಕು, ಅದೆಲ್ಲ ಯಾರು ಮಾಡ್ತಾರೆ? ಸುಮ್ಮನೆ ಉಪ್ಪಿಟ್ಟೆ ಮಾಡ್ತೀನಿ ನಾನು. ಮಧ್ಯಾಹ್ನಕ್ಕೆ ಏನಾದರೂ ಮಾಡಿ ಇಟ್ಬಿಡ್ತೀನಿ. ಪುಳಿಯೋಗರೆ ಮಾಡ್ಬಿಡ್ತೀನಿ. ಪುಳಿಯೋಗರೆ ನೀಚಲ್ಲ, ಬೇಗ ಆಗ್ತದೆ. ಪುಳಿಯೋಗರೆ ಗೊಜ್ಜು ಮಾಡಿ ಅನ್ನಕ್ಕೆ ಇಟ್ಬಿಡ್ತೀನಿ ಮುಕ್ತಾನಕ್ಕೆ. ನಾನು ಅದನ್ನೇ ಅನ್ಕೊಂಡಿದ್ದು ಉಪ್ಪಿಟ್ಟೆ ಮಾಡ್ಬೇಕಂತ. ರಾತ್ರಿ ಎಲ್ಲ ಯೋಚನೆ ಮಾಡಿದೆ, ನಾನು ಉಪ್ಪಿಟ್ಟೆ ಮಾಡ್ಬಿಡ್ತೀನವ. ಮಧ್ಯಾಹ್ನಕ್ಕೆ ನಿನ್ನೆ ರಾತ್ರಿ ಮಾಡೋ ಸಾರು ಐತೆ, ಬಿಸಿ ಅನ್ನ ಇಟ್ಬಿಡ್ತೀನಿ ಅಷ್ಟೇ. ಆಯ್ತಮ್ಮ, ಬೇಗ ಬರ್ರಿ, ಕೆಲಸ ಎಲ್ಲ ಮುಗಿಸ್ಕೊಂಡು ನಾನೆಲ್ಲ ರೆಡಿ ಮಾಡ್ತೀನಿ. ನೋಡಮ್ಮ ಚಪ್ಪಲಿ ಹೆಂಗದವ ಬೇಸಗವಲ್ಲ?
ಗೊರಕ ನೀನು ಮಾಡೋ ಚಕ್ಲಿಗೆಲ್ಲ ಯಾರು ಸಿಗ್ತಾರೆ ಅಂತ ಚೆನ್ನಾಗಿರ್ತಾವೆ. ನೀನೆಲ್ಲ ಪರ್ಫೆಕ್ಟ್ ಅಡುಗೆಗಳು ಉಪ್ಪು ಹುಳಿ ಖಾರ ಎಲ್ಲ ಮಸ್ತ್ ಮಾಡ್ತೀವಿ. ಇದನ್ನೆಲ್ಲ ಕೇಳ್ಬೇಕಾ ನೀನು? ನೋಡಂಗ ಎಲ್ಲ ಚಂದ ಮಾಡಿ ನಮ್ಮ ಸಾಕಮ್ಮಂಗ ತುಂಬಿಕೊಟ್ಲಿ, ನೀನು ಒತ್ತು ಕೊಟ್ಟೆ. ನಾನು ಬೇಗ ಬೇಗ ಎಣ್ಣೆ ಕರೆದೆ. ತಡಿ ನೀನು ಬೇಗ ಬೇಗ ಎದ್ದು ನಿಪ್ಪಟ್ಟು ಸ್ವಲ್ಪ ಕೊಡ್ಬೇಳೆ ಕರ್ಜಿಕ ಮಾಡ್ಬಿಡೋಣ ಬೇಗ. ಚಕ್ಲಿ ಎತ್ತು ಬಂದ್ಬಿಡ್ತೀನಿ ತಡಿ ಹೋಗಿ. ಬೇಗ ಬೇಗ ತಾಮರೇವ ಗೊರಕ ನಿಪ್ಪಟ್ಟು ಕೊಡ್ಬೇಳೆ ಹಂಗೆ ಕರ್ಜಿಕ ಮಾಡ್ಬಿಡೋಣ ಬೇಗ ಬೇಗ. ಮಾಡನೆ ತಂದೆ ತಡಿ ಸಾಕಮ್ಮ. ಏನು ಗೊತ್ತಾ, ನಾವೊಬ್ಬರು ಇದ್ರೆ ಇಷ್ಟೆಲ್ಲ ಮಾಡೋಕ್ಕೆ ಆಗೋದಿಲ್ಲವ. ನೀವೆಲ್ಲ ಬಂದಿರ್ತೀನಿ ಚೆನ್ನಾಗಾಯ್ತು. ಸಿಟಿ ಕೂಡ ಒಬ್ಬೊಬ್ರು ಹೆಂಗೆ ಮಾಡ್ಕೊಂತಾನಪ್ಪ, ನಮ್ಮ ಹಳ್ಳಿನೇ ಬೇಸು. ಎಲ್ಲ ಅಕ್ಕಪಕ್ಕದರೆಲ್ಲ ಬಂದು ಬೇಸ್ ನಾವು ಅಕ್ಕ ತಂಗಿ ಕತೆ ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ. ಆ ಸಿಟಿ ಕೂಡ ಹೆಂಗೆ ಮಾಡ್ಕೊಂತಾರೆ ಏನು ಕಥಪ್ಪ. ಪಾಪ ಏನು ಮಾಡಕ್ಕೆ ಹೋಗ್ತಿದ್ರು ಅವರ ಕೆಲ್ಸಗಳು ಅವೆಲ್ಲ ಅವರನ್ನೇ ಬ್ಯುಸಿ ಇರ್ತಾರೆ. ನಮ್ಮ ಹಳ್ಳಿನೇ ಬೇಸವ ನಮಗಂತ ಅಲ್ವಾ. 3 ಹೊತ್ತು ಊಟ ಮಾಡ್ಕೊಂಡು ಆರಾಮಾಗಿ ಮಾತಾಡ್ಕೊಂತ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬೇಯಿಸಿರ್ತೀವಿ. ಕಷ್ಟ ಕಾಲಕ್ಕೆ ಒಬ್ರಿಗೊಬ್ರು ಹಾಕ್ತೀವಿ ಅಲ್ವಾ. ಮತ್ತೆ ಹಳ್ಳಿ ಜೀವನ ಮುಂದೆ ಯಾವ ಜೀವನ ತಗೊಂಡು ಏನು ಮಾಡ್ತೀವ? ಸುಖ ನೆಮ್ಮದಿ ಎಲ್ಲೈತಂದ್ರೆ ಹಳ್ಳಿಗೆ ಇರೋದು ನೋಡಿ. ಇವಾಗಿನ ಜನಗಳೆಲ್ಲ ಹಳ್ಳಿಯವೆಲ್ಲ ಸಿಟಿಗೆ ಕುತ್ಕೊಂತವ. ಅಲ್ಲಿ ಮನೆ ಬಾಡಿಗೆ, ತರಕಾರಿ ರೇಟು, ಕರೆಂಟ್ ಬಿಲ್ ಎಲ್ಲ ಕಟ್ಟೋಷ್ಟೊತ್ತಿಗೆ ಅದು ದುಡ್ದಿರೋದು ಕೂಡ ಸಾಲಕ್ಕೆ ಬಂದ್ಬಿಡ್ತದೆ. ಈ ಹಳ್ಳಿಗಾದ್ರೆ ಹಂಗಲ್ಲ. ನಾವು ಎಷ್ಟು ಇರುತ್ತೋ ನಮ್ಮ ಮನೆ ಬಾಡಿಗೆ ಕಟ್ಟಂಗಿಲ್ಲ. ನಾವು ಸ್ವಂತ ಮನೆಗೆ ಇರ್ತೀವಿ, ತರಕಾರಿ ಎಲ್ಲ ಇಲ್ಲೇ ಬೆಳೆದಿರ್ತೀವಿ. ಆರಾಮಾಗಿ ಉಣ್ಕೊಂಡು ಆರಾಮಾಗಿರ್ಬೋದು ನಾವೆಲ್ಲ. ಅದು ನಿಜ. ಏನು ಬರೀ ಮಾತಾಡ್ಬಲ್ಲ ನಿಮ್ಮಿಬ್ರು. ನಾನು ಹೊರಗೆ ಹೋಗ್ಬಿಟ್ರೆ ಸಾಕು ಬರೀ ಮಾತಾಡೋದೆ ನೋಡು. ಬೇಗ ಕೆಲಸ ಮಾಡೋದಂದ್ರೆ ಏನಿಲ್ಲ. ನಾನು ಇರ್ಬೇಕು, ನನ್ನ ಬಗ್ಗೆ ಇಲ್ಲಿದ್ರೆ ಕೆಲಸ ಆಗೋದು ನೋಡು. ಬರೀ ಮಾತು ನಿಮ್ಮಿಬ್ರದ್ದು. ಏನಿಲ್ಲ ನೋಡೇ ಮಲ್ಲಮ್ಮ, ಸುಮ್ಮನೆ ಹಿಂಗೆ ಮಾತಾಡಿ ಒಳ್ಳೆ ಜೀವನ ಚೆನ್ನಾಗಲ್ಲ ಅಂತ ಅಷ್ಟೇ, ಏನಿಲ್ಲ. ಆಯ್ತಡ ನಾನು ನಿಪ್ಪಟ್ಟಿಗೆ ಇಟ್ಟು ಕಳಿಸ್ಬಿಡ್ತೀನಿ. ಬೇಗ ಮಾಡ್ಬಿಡ ನಿಪ್ಪಟ್ಟನ್ನ. ಈ ನಿಪ್ಪಟ್ಟು ನೋಡಿ ಎಷ್ಟು ಮಸ್ತ್ ಆಗ್ಬಿಟ್ಟವಲ್ಲ. ಗೊರಕ ಗೊತ್ತಿಲ್ಲ, ನಮ್ಮನೆ ಕೂಡ ಹಿಂಗೆ ಮಾಡ್ಬೇಕಷ್ಟೇ. ನಾಳೆ ನಮ್ಮನೆಗ ಹಿಂಗೆ ಮಾಡಕ್ಕೆ ನೋಡಿ ನಾನು. ಆಯ್ತು ತಗೊಳ್ಳಿ ಮಾಡೋಣಂತೆ. ಏನು ಗೊತ್ತಾ ಮಲಕ, ನಾನು ನೋಡ್ತೀನಿ 3 ದಿನದಿಂದ ಬರೇ ಹೊರಗೆ ಮಳೆ ಅಂದ್ರೆ ಮಳೆ. ಇವತ್ತ ಏನು ಬಟ್ಕೊಳಂಗಿಲ್ಲ ಏನಿಲ್ಲ. ಈ ಚಳಿ ಅಂದ್ರೆ ಚಳಿ, ಕೆಲಸ ಮಾಡಂಗೆ ಆಗುತ್ತೆ ನೋಡು. ಹೊರಗೋದ್ಕೊಳೋದು ಮಕ್ಕಳೋದು ಇದೇ ಮಾಡ್ಬಿಟ್ರೆ ನಂತರ 3 ದಿನದಿಂದ ಕೆಲಸನೇ ಆಗಿಲ್ಲ ನಾವಂತೂ. 3 ದಿನ ಆಯ್ತು ಹಿಂಗೆ ನೋಡಿ, ಮಳೆ ಅಂದ್ರೆ ಮಳೆ. ನಾನು ಮೊನ್ನೆ ಎಲ್ಲ ತೊಳೆದಾಕಿನ ಬಟ್ಟೆಗಳು, ಅವು ಇದು ಕರ್ಟನ್ ಅಂತೆ ಬೆಡ್ಶೀಟು ಬೆಡ್ಕವರೆಲ್ಲ ನೀಟಾಗಿ ಒಗ್ದಾಕಿನಿ. ಜೋರಾಗಿ ಬಂದ್ಬಿಡ್ತು ಮಳೆ. ನಾನು ಹಬ್ಬಕ್ಕಂತ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಒಣೆ ಹಾಕಿ ಬಂದೀನಿ. ಬಟ್ಟೆಗಳು ಹಿಂಗೆ ಆಯ್ತು ನೋಡು. ನೀವು ನಂದು ಏನೋ ಬರೋಣ ಏನು ಮಾಡಕ್ಕೆ. ಏನೋ ನಾಳೆ ಇವತ್ತು ಸ್ವಲ್ಪ ಪರವಾಗಿಲ್ಲ, ಹಂಗೆ ಬಿಸಿಲು ಒಂಚೂರ ಬಂದ ತೆಂಗರ್ಕ ಬೆಳಗ್ಗೆ ಹಾಕಿನ ಎಲ್ಲ ಬಟ್ಟೆಗಳು ಹೊರಕ್ಕೆ ನೋಡಕ್ಕೆ. ಇವತ್ತೆಲ್ಲ ಸಾಕಷ್ಟು ಎಲ್ಲಿ ಮಳೆ ಬಂದ್ಬಿಡ್ತಾವೆ ತನಂಗೆ ಆಗ್ಬಿಟ್ಟೆ. ಎಲ್ಲ ಕೆಲಸ ಮುಗಿಸಿ ಫಸ್ಟ್ ಬಟ್ಟೆ ಒಳಗೆ ತಂದಾಕ್ಬಿಡ್ತಾವೆ ನಾನಂತ. ಇಬ್ಬರು ಏನೋ ಬಟ್ಟೆ ಎಲ್ಲ ತೊಳೆದಾಕಿರಿ. ನಾನು ಸಾಯಂಕಾಲ ಒಗ್ದಾಕ್ಬಿಟ್ಕೊಂಡಿನ ಬಟ್ಟೆಗಳನ್ನೆಲ್ಲ. ಕರ್ಜಿಕಾಯಿ ಕೊಡ್ಬೇಡಂದು ಆದ್ರೆ ಆಯ್ತಲ್ಲ. ಮೋದಕ ಅವತ್ತೇ ಹಬ್ಬದ ದಿನ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಮೋದಕ ಮಾಡ್ಬಿಟ್ಟು 21 ಇವಷ್ಟೇ ಆದ್ರೆ ಮುಗೀತು. ತಡಿ ಕರ್ಜಿಕಾಯಿ ರೆಡಿ ಮಾಡ್ಬಿಡ್ತೀನಿ ಮಾಡ್ಬಿಡ. ನಮ್ಮ ಗೋರಕ್ಕೆ ಭಾರಿ ಜೋರ ಅವಲ್ಲ. ಕಾಲಂತೂ ನಿಲ್ಲೋದಿಲ್ಲ, ಗಡ ಗಡ ಮಾಡ್ಕೊಂಡ್ಬಿಡ್ತಾ ಕೆಲಸಗಳಂತ. ನಮ್ಮ ಗೋರಕ್ಕೆ ಭಾರಿ ಜೋರ ಯಾವ ನೋಡಿ. ಎಷ್ಟು ಗಡ ಮಾಡ್ಬಿಟ್ಲಂಗ. ನಿಪ್ಪಟ್ಟು ಆಯ್ತು, ಇವಾಗೆಲ್ಲ ಚಕ್ಲಿ ಆಯ್ತು, ಇವಾಗೆಲ್ಲ ನೋಡಲೆ ಕೊಡ್ಬೇಡ ಕರ್ಜಿಕಾಯಿ ಅಂತಾಳಂಗ. ಮಿಷಿನ್ ಇತ್ತು ನಮ್ಮ ಗೋರಕ್ಕೆ. ನೀನಂತ ಅದೇ ಮಲಕ ಭಾರಿ ತಮಾಷೆ ನೋಡಿ ನೀನಂತ. ನನಗೆ ಯಾಕೆ ನೋಡಿ ಸಾಕಮ್ಮ ಇತ್ತೀಚೆಗೆ ಬೆಳಿಗ್ಗೆ ಎತ್ತಷ್ಟು ತಲೆ ಸುತ್ತಂಗೆ ಆಗೋದು, ವಾಂತಿ ಬಂದಂಗೆ ಆಕತಿ. ಅದಕ್ಕೇನ ಅಡಿಗೆ ಮನೆಗೆ ಹೋಗ್ಬೇಕಂದ್ರೆ ತಲೆ ಬಂದ್ಬಿಡುತ್ತೆ ನನಗಂತ್ರ. ಏನು ಮಾಡೋಕೆ ಏನು ಕತೆ ನೋಡತ್ತ ಸಾಕಾಗ್ಬಿಟ್ಟೈತಲ್ಲ. ಏನೇ ಸಾಕಮ್ಮ ಗುಡ್ ನ್ಯೂಸ್ ನೋಡಿ ಹಂಗಂದ್ರೆ. ನೀನಂತ್ರ ಅದೇವ ಮಲ್ಲಕ್ಕ, ನನಗೆಲ್ಲ ಮಕ್ಕಳಿಗೆ ಆಪರೇಷನ್ ಆಗೈತೆ ಅವತ್ತ. ಇವಾಗ ಯಾ ಗುಡ್ ನ್ಯೂಸ್ ಇಟ್ಕೊಂಡ್ಲ ನಾನು. ಇರೋವೆರಡನೇ ಸಾಕಾಗೋಯ್ತು ನನಗೆ, ಹಂಗಾಗೈತೆ. ಇನ್ನೊಂದೆಲ್ಲಿ ಮಾಡ್ಕೊಂಡ್ಲ ನಾನು ತಮಾಷೆ ಮಾಡಿದೆ ಬಿಡೆ. ಅದಕ್ಕೆ ಕಷ್ಟ ಸೀರಿಯಸ್ ಆಗ್ತೀಯ ನೀನಂತೂ ಭಾರಿ ದಿಮಾಕ್ತಲ್ ಬಿಡ ನೀನು. ನಾನೇನಾದ್ರೂ ಹೇಳ್ತಾಳೇನೋ ನಮ್ಮ ಸಾಕಮ್ಮ ಅಂತ ನಾನು ನಿನ್ನ ಮುಂದೆ ಹೇಳ್ಕೊಂಡ್ರೆ ನೀನು ನೋಡಿ ಹಿಂಗಂದ್ರೆ ನನಗೆ ಬೇಜಾರಾಗೋದಿಲ್ಲೇನೆ ಮತ್ತೆ. ಆತು ಬಿಡಿ ಆತ. ಅದಕ್ಕೆ ಕಷ್ಟ ಕೆಡ್ಸ್ಕೊಂತಿ. ಏನಾದ್ರು ರಕ್ತ ಕಡಿಮೆ ಐತೆ ನೋಡಿ, ವೀಕ್ನೆಸ್ ಕೆಲವೊಬ್ರಿಗೆ ತರ ಸುತ್ತ ಬರ್ತಿರತ್ತೆ. ಇಲ್ಲಾಂದ್ರೆ ನೋಡಿ ಮತ್ತೆ ಇವಾಗ ಶುಗರ್ ಬಂದ್ಬಿಟ್ಟತ್ತೆ ಅನ್ಕೋತೆ. ಟೆಸ್ಟ್ ಮಾಡಿಸ್ಕೆ ನಾಳೆ ಹೋಗಿ ಡಾಕ್ಟರ್ ತಕ್ಕ. ಎಲ್ಲರೂ ಹಂಗಂತಾರೆ ಅವ ನೋಡಿ ಸಾಕಮ್ಮ ಶುಗರ್ ಐತೆ ಅನ್ಕತೆ. BP ಶುಗರ್ ಇದ್ರೆ ಕೂಡ ತಲೆ ಸುತ್ತ ಬರುತ್ತೆ. ಸರಿ ಟೆಸ್ಟ್ ಮಾಡಿಸ್ಕೆ ಅಂತ ಎಷ್ಟು ನಮ್ಮ ಒಳಗೆ ಎಲ್ಲರೂ ಹೇಳಿದ್ರೆ. ಅದಕ್ಕೆ ನಾನು ಇಲ್ಲಿ ಬಿಡ ನನಗೆಲ್ಲ ಯಾವ ಬರುತ್ತೆ. ನಾನು ರೊಟ್ಟಿ ಮುದ್ದೆ ಉಣ್ಕೊಂಡು ಗಟ್ಟಿಗದೀನಿ, ನನಗೆ ಯಾವ ಶುಗರ್ ಬರುತ್ತೆ ಅನ್ಕೊಂಡು ಸುಮ್ಮನೆ ಅದೇ ನಾನು. ಆಯ್ತು ಬಿಡ ಹೆಂಗನಾಗ ಸರ್ ನಾಳೆ ಆಯ್ತು ಹೋಗ್ಬರ್ತು. ನಾಳೆ ಸಾಯಂಕಾಲ ಹೋಗ್ಬರ್ತು ಡಾಕ್ಟರ್ ತಕ್ಕ. ಅಪ್ಪ ಸಾಕಾಯ್ತು. ಈ ಕರ್ಜಿಕಾಯಿ ಕೊಡ್ಬೇಡ ನಿಪ್ಪಟ್ಟು ಚಟ್ನಿ ಮಾಡೋತ್ತಿಗೆ. ಕರ್ಜಿಕಾಯಿ ಬೇಸಿಗೆ ಬಂದ್ರಿ ನೋಡ್ರಿ. ಬಾ ನೀರು ಬಿಡ್ತಾ ನೋಡಿಯವ ಗೋರಕ್ಕ. ಕರ್ಜಿಕಾಯಿ ನೋಡಿ ತಕ್ಷಣ ತಿನ್ಬೇಕು ಅನ್ಸ್ಬಿಡುತ್ತೆ ನನಗೆ. ಹತ್ರ ಅದೇನೋ ಡಿಸಿಷನ್ ಮಾಡಿಯವ ನೀನು ಮೇಲೆ ಅಲ್ಲ. ನನಗೆ ಬರೋದೇ ಇಲ್ಲ ಮಾಡಕ್ಕ. ಹೂನೇ ಬಾರಿ ಬೇಸ್ ಮಾಡ್ತಾಳೆ ಗೋರಕ್ಕ ಡಿಸೈನ್. ಅವೇನು ಬಿಡ ಈಸಿ. ನಮ್ಮ ಅಜ್ಜಿ ಮಾಡ್ಬೇಕಾದ್ರೆ ನಾನು ನೋಡ್ಕೊಂಡಿದ್ದೆ ಅವಾಗ ಸಣ್ಣಕ್ಕಿದ್ದಾಗ. ನಮ್ಮ ಅಜ್ಜಿನೇ ಹೇಳ್ಕೊಟ್ಟಿದ್ದೆಲ್ಲ. ಕರ್ಜಿಕಾಯಿ ಹೆಂಗೆ ಮಾಡಬೇಕು, ಹೆಂಗೆ ಹಾಳಾಕ್ಬೇಕು, ತುಂಬಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ಲ ನಮ್ಮ ಅಜ್ಜಿ ಅವಾಗ. ನಾನು ಆಡ್ದು ಮಾಡ್ತಿರ್ತಕ್ಕ ಅವಾಗ ಹೇಳ್ಕೊಡ್ತಾನಂತೆ. ಹಾಲು ಕುತ್ಕೊಂಡು
ಟೀ ಕುಡಿವಂತಾರೆ. ಆಯ್ ಹೋಗಿ ಗೋರಕ ಇವಾಗ ಯಾರ ಟೀ ಕುಡಿತಾರ? ಸ್ವಲ್ಪ ಹೊಟ್ಟೆ ಮಂಡಕ್ಕಿ ಮಿರ್ಚಿನ ಮಾಡಿ ಮತ್ತೆ ಗೋರಕ ಈ ಮಿರ್ಚಿ ಬೇಸ್ ಮಾಡ್ತಿ ಮಿರ್ಚಿ ಮಾಡ್ಕೊಂಡು ಬರ ಮಿರ್ಚಿ ಅಂತ ತಿಂತೀವಿ. ಆಯ್ತಾಳ್ರ ಮಾಡ್ತೀನಿ, ನಿಮಗೆ ನೆಚ್ಚಿಂದ ಏನೈತೆ ಅಲ್ಲ ಕುತ್ಕೊಂಡ್ರೆ ಬರ್ತೀವಿ ಮಿರ್ಚಿ ಮಾಡ್ಕೊಂಡು ಬರ್ತೀವಿ. ತಗೊಳ್ರಿ ಬಿಸಿ ಬಿಸಿ ಮಿರ್ಚಿ ಮಾಡಿ ನೋಡ್ತೀನಿ ಬರ್ರಿ. ಗೋರಕ ನಿನ್ನ ಮಿರ್ಚಿ ನೋಡಿದ ತಕ್ಷಣ ಬಾಯಿ ಹಂಗೆ ನೀರು ಕೊಡ್ತಾವ ನೋಡಿ. ಬರೀ ಬಾಯಿ ನೀರು ಕುಡ್ಕೊಂಡು ಕುಂತ್ಕೊಂಡು ನಂಗಂದ್ರೆ ಗೋರಕ ನಿನ್ನ ಮಿರ್ಚಿ ಅಂದ್ರೆ ಮಿರ್ಚಿ ಬಿಡ ಎಷ್ಟು ಚೆನ್ನಾಗಿ ಮಾಡಿ ನೋಡಲ್ಲ. ನಾನು ಎಲ್ರು ಮಾಡ್ದು ಮಾಡ್ತನಪ್ಪ ಅದ್ರಾಗ ಏನು. ಆಯ್ತು ಬಿಡವ ನನಗೆ ಕೊಡಿ ಮಿರ್ಚಿ ಕೊಡು. ತಗೊಳ್ರಿ. ಮಿರ್ಚಿ ಸ್ವಲ್ಪ ಖಾರ ಅದ ನೋಡಿ. ಇಲ್ಲಿ ಬಿಡೆ ನಿನಗೆಲ್ಲ ಖಾರದ್ದು ಆತ ನನಗೇನು ಬೇಷದ ಮಿರ್ಚಿ. ಆಯ್ತು ಬಿಡವ. ಗೋರಕ ಒಂದೆರಡು ಮನೆ ತಗೊಳಕ್ ನಾವ. ಆಯ್ತು ತಗೊಂಡೋಗಿ ಮನೆಗ ಅಣ್ಣಗ ಹಂಗೆ ಹುಡುಗರು ಕೊಡು ತಿಂತಾರ. ನನಗೆ ಮತ್ತೆ ಅಯ್ಯೋ ಇಬ್ರು ತಗೊಂಡೋಗ್ರಿ ಯಾರು ಬೇಡ ಅಂದ್ರು. ಆಯ್ತು ಸರಿ ಆಯ್ತು. ನಿಮ್ಮ ಮನೆ ಮುಗೀತು ಇವತ್ತು. ನಾಳೆ ನಮ್ಮ ಮನೆಗೆ ಬಂದ್ಬಿಡ್ರಿ. ನಮ್ಮ ಮನೆ ಬೆಳಗ್ಗೆ ಬೇಗೆಲ್ಲ ಕೆಲಸ ಮಾಡ್ಕೊಂಡು ಬಂದ್ಬಿಡ್ರಿ. ನಾಳೆ ನಮ್ಮ ಮನೆಗೆ ಮಾಡೋಣ, ನಾಡ್ದ ಸಾಕಪ್ಪ ಮನೆಗೆ ಮಾಡೋಣಂತ. ನಾನೆಲ್ಲ ಕಿರಾಣಿ ತರಿಸ್ಬೇಕೇನ ಮಲ್ಲಮ್ಮ ಏನು ತರಿಸಿಲ್ಲ ಕಿರಾಣಿ. ಇವತ್ತು ಸಾಯಂಕಾಲ ಎಲ್ಲ ಬರೀತೀನಿ ಹೋಗಿ ಅಂಗಡಿಗೆ ತಗೊಂಬರ್ತಾರೆ. ಕಿರಾಣಿ ಸಾಮಾನೆಲ್ಲ ತಗೊಂಬಂದ್ರೆ ನಾಡ್ದು ನಮ್ಮ ಮನೆಗೆ ಮಾಡಕ್ಕೆ ಬರ್ತತೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ದಿನಲ್ಲೂ ಎಪಿಸೋಡ್ಸ್ ಆಗ್ತಾ ಇರ್ತೀನಿ ನೋಡ್ತಾ ಇರಿ. ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಕಡೆ ನೀವು ಯಾವ ಥರ ಗಣೇಶ ಹಬ್ಬ ಮಾಡ್ತೀರಾ ಅಂತ ಕಮೆಂಟಲ್ಲಿ ಮಾಡಿ. ನಾವು ಅದನ್ನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು.